ಸೊ ಇವತ್ತಿನ ಪೇಪರಲ್ಲಿ ನಾವು 2015 ವರ್ಷ ಕ್ಯಾಲ್ಕುಲೇಷನ್ ಸೈನ್ಸ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಇದಂದರೆ ದ ಯೂನಿಟ್ ಆಫ್ ಮಾಸ್ ಇನ್ ಸಿ ಜಿ ಎಸ್ ಸಿಸ್ಟಮ್. ಸೊ ಇಲ್ಲಿ ಮಾಸನ್ನು ಕೇಳ್ತಾ ಇದ್ದಾನೆ. ಯಾವ ಸಿಸ್ಟಮಲ್ಲಿ? ಸಿ ಜಿ ಎಸ್ ಸಿಸ್ಟಮಲ್ಲಿ. ಸಿ ಜಿ ಎಸ್ ಸಿಸ್ಟಮಲ್ಲಿ ಮಾಸ್ಗೆ ಯಾವ ಯೂನಿಟ್ ಇರುತ್ತೆ? ದೇರ್ ಆರ್ 3 ಸಿಸ್ಟಮ್ಸ್ ಆಫ್ ಯೂನಿಟ್ಸ್. ಫಸ್ಟ್ ಒನ್ ಸಿ ಜಿ ಎಸ್ ಸಿಸ್ಟಮ್, ಎಮ್ ಕೆ ಎಸ್ ಸಿಸ್ಟಮ್ ಆ್ಯಂಡ್ ಎಫ್ ಪಿ ಎಸ್ ಸಿಸ್ಟಮ್. ಫಸ್ಟು ಸಿ ಜಿ ಎಸ್ ಸಿಸ್ಟಮಲ್ಲಿ ಸಿ ಫಾರ್ ಸೆಂಟಿಮೀಟರ್, ಜಿ ಫಾರ್ ಗ್ರಾಮ್, ಎಸ್ ಫಾರ್ ಸೆಕೆಂಡ್. ಅದೇ ರೀತಿ ಎಮ್ ಕೆ ಎಸ್ಸಲ್ಲಿ ಎಮ್ ಈಸ್ ಎ ಮೀಟರ್, ಕೆ ಈಸ್ ಎ ಕಿಲೋಗ್ರಾಮ್, ಎಸ್ ಈಸ್ ಎ ಸೆಕೆಂಡ್. ಅದೇ ರೀತಿ ಎಫ್ ಪಿ ಎಸ್ಸಲ್ಲಿ ಎಫ್ ಈಸ್ ಎ ಫೋರ್ಟ್, ಪಿ ಈಸ್ ಎ ಪೌಂಡ್ ಆ್ಯಂಡ್ ಎಸ್ ಈಸ್ ಎ ಸೆಕೆಂಡ್. ದೇರ್ ಫೋರ್ ಇಲ್ಲಿ ಸಿ ಜಿ ಎಸ್ ಸಿಸ್ಟಮಲ್ಲಿ ಮಾಸ ಏನಪ್ಪ ಆಗಿರುತ್ತಂದರೆ, ಸಿ ಜಿ ಎಸ್ ಸಿಸ್ಟಮಲ್ಲಿ ಮಾಸು ನಮಗೆ ಗ್ರಾಮ್ಸ್ ಆಗಿರುತ್ತೆ. ಸಿ ಜಿ ಎಸ್ ಸಿಸ್ಟಮಲ್ಲಿ ಮಾಸ್ ಏನಪ್ಪ ಆಗಿರುತ್ತೆ? ಗ್ರಾಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 2 ಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್. 2 ಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಇಂಚಸ್. ಇಲ್ಲಿ 4 ಆಪ್ಷನ್ಗಳೇನು ಹೇಳ್ತಾ ಇದೆ, ಎಲ್ಲ ಇಂಚಸ್ಸಲ್ಲಿ ಕೊಟ್ಟಿದ್ದಾನೆ. ದೇರ್ ಫೋರ್ 1 ಮೀಟರ್ನ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮೀಟರನ್ನು ಇಂಚಸ್ಗೆ ಕನ್ವರ್ಟ್ ಮಾಡಬೇಕು. ಆಗ ಸೊ 1 ಮೀಟರ್ಗೆ ನಮಗೇನು ಸಿಗುತ್ತೆ? 100 ಸೆಂಟಿಮೀಟರ್ ಸಿಗುತ್ತೆ. 1 ಮೀಟರ್ಗೆ 1000 ಮಿಲಿಮೀಟರ್ ಸಿಗುತ್ತೆ. 1 ಮೀಟರ್ಗೆ 39.37 ಇಂಚಸ್ಸು ಸಿಗುತ್ತೆ. ಸೊ ಆವಾಗ 1 ಮೀಟರ್ಗೆ 39.37 ಇಂಚಸ್ ಆದಾಗ 2 ಇಂಚಿಗೆ ಎಷ್ಟಾಗುತ್ತೆ? ಸರಿ, 2 ನಂಬರ್ಗೆ ಎಷ್ಟಾಗುತ್ತೆ? ಸೊ ಆವಾಗ 2 ಮೀಟರ್ 1 ಇಂಚಿಗೆ, ಸೊ 1 ಇಂಚ್ ಏನೋ ಇದು 39.37 ಇಂಚಸ್ ಆದರೆ ಆವಾಗ 2 ಮೀಟರ್ಗೆ ಎಷ್ಟಾಗುತ್ತೆ? ಆವಾಗ 1 ಮೀಟರ್ಗೆ 39.37 ಆದರೆ 39.37 ಇಂಟು ಮಲ್ಟಿಪ್ಲೈಡ್ ಬೈ 2, ಆಗ 2ಕ್ಕೆ ನಿಮ್ಗೆ ಸಿಗುತ್ತೆ. ಸೊ 39.37 ಇಂಚಸ್ ಇಂಟು ಮಲ್ಟಿಪ್ಲೈಡ್ ಬೈ 2. ಸೊ 2ನ್ನು ಗುಣಿಸಿದಾಗ ಅವಾಗ ಏನಾಗುತ್ತೆ ನಿಮಗೆ? ಆನ್ಸರು 78.74 ನಮಗೆ ಆನ್ಸರು ಸಿಗುತ್ತೆ. ಆಪ್ಷನ್ ಈಸ್ ಅ ಸಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನಿದಪ್ಪ ಇದೆ, 5 HP ಈಸ್ ಕನ್ವರ್ಟೆಡ್ ಇಂಟು ಆಪ್ಷನ್ಸ್ ನೋಡಬೇಕು. ಕೆ ಜಿ ಮೀಟರ್ ಪರ್ ಸೆಕೆಂಡ್. ಅಂದರೆ ಎಚ್ ಪಿನ ನೀವು ಯಾವ್ದು ಕನ್ವರ್ಟ್ ಮಾಡಬೇಕು? ಕೆ ಜಿ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಎಚ್ ಪಿ ದೇರ್ ಆರ್ 2 ಸಿಸ್ಟಮ್ಸ್. ಒಂದು ಬ್ರಿಟಿಷ್ ಸಿಸ್ಟಮಲ್ಲಿದೆ, ಇನ್ನೊಂದು ಮೆಟ್ರಿಕ್ ಸಿಸ್ಟಮಲ್ಲಿದೆ. ಸೊ ಇನ್ನು ಬ್ರಿಟಿಷ್ ಸಿಸ್ಟಮಲ್ಲಿ 1 HP ಅಂದರೆ 746 ವ್ಯಾಟ್ಸ್ ಬರುತ್ತೆ. ಅದನ್ನು ಕೆ ಜಿ ಮೀಟರ್ ಪರ್ ಸೆಕೆಂಡ್ಸಲ್ಲಿ ಇಡೋಕ್ಕೆ ಹೋದಾಗ ನಮಗೇನು ಸಿಗುತ್ತೆ? 550 ಫೂಟ್ ಪೌಂಡ್ ಪರ್ ಸೆಕೆಂಡ್ ಅಂತ ಸಿಗುತ್ತೆ. ಇನ್ನು ಅದೇ 1 HP ಇನ್ ಮೆಟ್ರಿಕ್ ಸಿಸ್ಟಮಲ್ಲಿ ಇಟ್ಟಾಗ 735.5 ವ್ಯಾಟ್ಸ್ ಸಿಗುತ್ತೆ. ಇದನ್ನು ನಾವು ಕೆ ಜಿ ಮೀಟರ್ ಪರ್ ಸೆಕೆಂಡ್ಸಲ್ಲಿ ಇಟ್ಟಾಗ ಏನಾಗುತ್ತೆ? 75 ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅಂತ ಸಿಗುತ್ತೆ. ದೇರ್ ಫೋರ್ ನಾವಿಲ್ಲಿ ಏನಪ್ಪ ಮಾಡ್ತಾ ಇದ್ದೀವಿ? 5 HP ಕೆ ಜಿ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆಗ 1 HP ಬಂದು ನಿಮಗೇನು ಸಿಗ್ತಾಯಿದೆ? 75 ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸಿಗ್ತಾಯಿದೆ. ಸೊ 1 HP 75 ಆದರೆ 5 HP ಎಷ್ಟಾಗುತ್ತೆ? ಆಗ 75 ಇಂಟು 5 ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು. ಸೊ ಆಗ ಗುಣಿಸಿದಾಗ ನಿಮಗೇನು ಬರುತ್ತೆ? 375 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಮೆಟಲ್ ಕಾಮನ್ಲಿ ಯೂಸ್ಡ್ ಫಾರ್ ಕೋಟಿಂಗ್ ಆನ್ ಸ್ಟೀಲ್ ಟು ಪ್ರಿವೆಂಟ್ ಕರೋಷನ್ ಈಸ್ ಕಾಲ್ಡ್ ಡ್ಯಾಶ್. ಅಂದರೆ ಯಾವ ಮೆಟಲ್ನ ತುಂಬ ಏನಿದೆ ಕೋಟಿಂಗಲ್ಲಿ ಯೂಸ್ ಮಾಡ್ತೀವಿ? ಅಂದರೆ ಕೋಟಿಂಗಾಗಿ ಯಾವ ಮೆಟಲ್ನ ನಾವು ಹೆಚ್ಚಿಗೆ ಬಳಕೆ ಮಾಡ್ತಾ ಇದ್ದೀವಿ ಅಂತ ಕ್ವಶನ್ ಇದೆ. ಆಪ್ಷನ್ ಏನು ಹೇಳುತ್ತೆ? ಆಪ್ಷನ್ ಎ ಟಿನ್, ಆಪ್ಷನ್ ಬಿ ಲೇಡ್, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಡಿ ಇಸ್ ಅ ಕಾಫರ್. ಸೊ ಇಲ್ಲಿ ನಾವು ಜಿಂಕ್ ಮೆಟಲನ್ನು ನಾವು ಹೆಚ್ಚಿಗೆ ನಾವು ಕೋಟೆಡ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ಟಿನ್ನನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಟಿನ್ನನ್ನು ನಾವು ಟಿನ್ ಪ್ಲೇಟ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಲೆಡ್ಡನ್ನು ಲೈನಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಕಾಪರನ್ನು ಹೈಲೈಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಸಮ್ ಎಲೆಕ್ಟ್ರಿಕಲ್ ಸೋರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ದೇರ್ ಫೋರ್ ಜಿಂಕ್ ಈಸ್ ನಾವು ಕೋಟೆಡ್ ಮೆಟೀರಿಯಲ್ ಆಗಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ನು ಏನಪ್ಪ ಇದೆ, ವಿಚ್ ನಾನ್ ಫೆರಸ್ ಮೆಟಲ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ. ಅಂದರೆ ಏರ್ಕ್ರಾಫ್ಟ್ ಗೊತ್ತಿರುತ್ತೆ, ವಿಮಾನಗಳ ಬಳಕೆಯಲ್ಲಿ ಯಾವ ಮೆಟೀರಿಯಲ್ನ ನೀವು ಹೆಚ್ಚಿಗೆ ಯೂಸ್ ಮಾಡ್ತೀರಾ?
ಸೊ ಇಲ್ಲಿ ಏನಪ್ಪ ಅಂತಂದರೆ ನಾವು ಅಲ್ಯೂಮಿನಿಯಂನ ಹೆಚ್ಚಿಗೆ ಬಳಕೆ ಮಾಡ್ತೀವಿ, ಯಾಕಂದರೆ ಅಲ್ಯೂಮಿನಿಯಂ ಸ್ವಲ್ಪ ವೆಯ್ಟ್ ಕಡಿಮೆ ಇರೋದ್ರಿಂದ ಸೊ ನಮಗೆ ಈಸಿಯಾಗಿ ಅನುಕೂಲ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ನಾವು ಅಲ್ಯೂಮಿನಿಯಂನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಮೆಟಲ್ ಹ್ಯಾಸ್ ಅ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್? ಸೊ ಯಾವ ಮೆಟಲ್ ಹೈಯೆಸ್ಟ್ ಟೆಂಪ್ರೇಚರನ್ನು ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುತ್ತೆ? ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತ ಗೊತ್ತಿರಬೇಕು ನಿಮಗೆ, ಕರಗೋ ಬಿಂದು ಅಂತ. ಸೊ ಇಲ್ಲಿ ಫಸ್ಟ್ ಒನ್ ಸ್ಟೇನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಏನಾಗಿರುತ್ತೆ ಅಂದರೆ ಕೆಲವೊಂದು ಹಾಲೈಸ್ ಎಲ್ಲ ಸೇರಿಕೊಂಡು ಇದರ ನಿಖರ ಟೆಂಪ್ರೇಚರ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಸಮ್ ಅಡಿಷನ್ ಆಫ್ ಹಾಲೈಸ್ ಆಗಿರುತ್ತೆ. ಇನ್ನು ಅದೇ ರೀತಿ ಕ್ರೋಮಿಯಂ ತೊಗೊಂಡಾಗ ಕ್ರೋಮಿಯಮ್ದು ನಮಗೇನು ಸಿಗ್ತಾ ಇದೆ, 1907 ಡಿಗ್ರಿ ಸಿಗುತ್ತೆ. ಅದೇ ರೀತಿ ಆ್ಯಂಟಿಮನಿ 630 ಸಿಗುತ್ತೆ. ಇನ್ನು ಗೋಲ್ಡು ಹೋಗ್ತಾ ಇದು ಕೂಡ ನಮಗೆ ಏನಾಗುತ್ತೆ, ಕಡಿಮೆ ಟೆಂಪ್ರೇಚರು ಸಿಗುತ್ತೆ. ಸೊ ದೇರ್ ಫೋರ್ ನಮಗೆ ಇಲ್ಲಿ ಕ್ರೋಮಿಯಂ ಈಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟನ್ನು ಪಡೆದಿರುತ್ತೆ. 7th ಕ್ವಶನ್, ಕನ್ವರ್ಟ್ 0.625 into ಕಾಮನ್ ಫ್ರ್ಯಾಕ್ಷನ್. 0.625 ಇದನ್ನು ನಾವು ಕಾಮನ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಕಾಮನ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡುವಾಗ ಏನಾಗಬೇಕಂದ್ರೆ ಈ ಪಾಯಿಂಟನ್ನು ತೆಗಿಬೇಕು. ಸೊ ಪಾಯಿಂಟನ್ನು ತೆಗೆದಾಗ ಏನಾಗುತ್ತೆ, 625 ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳಿದ್ದಾವೆ, 1 2 3. ಸೊ ಆ್ಯಡ್ zeros 1 2 and 3. ರಿಮೈನಿಂಗ್ ಕ್ಯಾರಿ ಡೆಸಿಮಲ್. ದಸ್ ಅಂಡರ್ಸ್ಟುಡ್. ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳಿದ್ದಾವೋ ಅಷ್ಟು ಸಂಖ್ಯೆಯನ್ನು ನಾವು ಝೀರೋಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆವಾಗ 625 ಡಿವೈಡೆಡ್ ಬೈ 1000 ಏನಿದೆ, ಇವೆರಡೂ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗೋ ಹಾಗೆ ಒಂದು ಸಂಖ್ಯೆಯನ್ನು ಚೂಸ್ ಮಾಡಬೇಕು. ನಾನಿಲ್ಲಿ 5ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ 5 2s are 10, 5 1s are 5, remaining carry 2. So here 5 4s are 20, remaining carry 0. ಇಲ್ಲಿ 5 10, remaining 2, therefore 25. 5 5s are 25. ಇಲ್ಲಿ 5 8s are 40, therefore 5/8. Next question, multiply 3 into 6 into 3 by 5. 3 into 6 into 3 by 5. ಸೊ ಇಲ್ಲಿ ನಮಗೆ ಒಂದು ಫ್ರ್ಯಾಕ್ಷನ್ ರೂಪ್ ಮಿಕ್ಸ್ಡ್ ಫ್ರ್ಯಾಕ್ಷನ್ನಲ್ಲಿದೆ, ಇನ್ನೊಂದು ಏನು ಬರೀ ನಂಬರ್ ಇದೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ನಂಬರ್ ಇರೋ ಕ್ವಾಂಟಿಟೀಸ್ ಮಾತ್ರ ತೊಗೊತಾ ಇದ್ದೀವಿ. ಸೊ ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ಸೊ ಮಲ್ಟಿಪ್ಲೈ 2 ಟರ್ಮ್. ಸೊ 1 is 3 and another one is 6. Therefore 6 3s are 18, remaining carry 3/5. Option B is the right answer. Next, converted into improper fraction. ಸೊ ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇದೆ, ಇದನ್ನು ನಾವು ಯಾವ ರೂಪಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ದೇರ್ ಫೋರ್ 16 into 5 80, 80 plus 3 83/5. Option D is the answer. Next question, the mass of ball is 175 gram and its volume is 15 cc. Calculate the density. Question ಏನಿದೆ, the mass of ball is 175 gram and its volume is 15 cc. Calculate the density. So density ಕಂಡುಹಿಡಿಯಬೇಕು. Density, what is the formula? Density is equal to mass by volume. Density is equal to what? Mass by volume. So mass is equal to ಎಷ್ಟು ಕೊಟ್ಟಿದ್ದಾರೆ, 175 grams ಕೊಟ್ಟಿದ್ದಾರೆ, and then volume how much, 15 cc ಎಷ್ಟು ಕೊಟ್ಟಿದ್ದಾರೆ. Therefore 175 divided by 15. Therefore ಎರಡೂ ಒಂದೇ ಸಂಖ್ಯೆಯಿಂದ ಭಾಗ ಆಗೋ ಸಂಖ್ಯೆಯನ್ನು ಚೂಸ್ ಮಾಡಬೇಕು. Therefore 15ಇಂದ 175 ಭಾಗ ಮಾಡಿದರೆ ನಮಗೇನು ಸಿಗುತ್ತೆ, 11.66 ಗ್ರಾಮ್ ಪರ್ cc ಸಿಗುತ್ತೆ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಅದೇ ರೀತಿಯಲ್ಲಿ ದ ಕ್ವಾಂಟಿಟಿ ಹ್ಯಾವಿಂಗ್ both magnitude and direction is called dash. The quantity having both magnitude and direction is called dash.
ಆಪ್ಷನ್ ಎ ಸ್ಕೇಲರ್ ಕ್ವಾಂಟಿಟಿ, ಆಪ್ಷನ್ ಬಿ ವೆಕ್ಟರ್ ಕ್ವಾಂಟಿಟಿ, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆ್ಯಂಡ್ ದೆನ್ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಕೇಲರ್ ಕ್ವಾಂಟಿಟಿಲಿ ಏನಾಗುತ್ತೆ, ಇಟ್ಸ್ ಆಫ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಲೆಂತು, ಮಾಸು, ಏರಿಯಾ ಆ್ಯಂಡ್ ದೆನ್ ಸ್ಪೀಡ್. ಅದೇ ಇದರಲ್ಲಿ ವೆಕ್ಟರ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ಇರುತ್ತೆ, ಜೊತೆಗೆ ಡೈರೆಕ್ಷನ್ ಇರುತ್ತೆ. ಎಕ್ಸಾಂಪಲ್ಲು ಫೋರ್ಸು, ವೆಲಾಸಿಟಿ, ಆಕ್ಸಿಲರೇಷನ್ ಆ್ಯಂಡ್ ಫೋರ್ಸಸ್ನ ನೀವು ಎಕ್ಸಾಂಪಲಾಗಿ ಕೊಡ್ಬೋದು. ಹಾಗಾಗಿ ದೇರ್ ಫೋರ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಕ್ವಶನ್, the train covered a distance of 2500 km in 50 hours. The average speed of the train is dash. ಸೊ ಇಲ್ಲಿ ಸ್ಪೀಡನ್ನು ಕೇಳ್ತಾ ಇದ್ದಾನೆ. ಸೊ ಸ್ಪೀಡನ್ನು ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ದೇರ್ ಫೋರ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ, 1500 ಡಿವೈಡೆಡ್ ಬೈ ಟೈಮ್ 50 hours. ಸೊ ಇದರಿಂದ 50ಇಂದ 1500 ಭಾಗ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 30 km/h ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 5 into root 25 ಪ್ಲಸ್ root 25 ಮೈನಸ್ 5 into root 25. ಸೊ ಇಲ್ಲಿ ನಿಮಗೆ ಫಂಕ್ಷನ್ಸ್ ಗೊತ್ತಿರಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಎರಡೂ ಕಡೆಯೂ ಕಾಮನ್ ಆಗಿರುವಂಥ ಫಂಕ್ಷನ್ಸ್ ಇದ್ದಾವೆ. ಏನಿದೆ, ನಂಬರ್ಸು 5 into root 25, ಇಲ್ಲಿ ಮೈನಸ್ 5 into root 25. ಸೊ ಇಲ್ಲಿ ಏನು ಇಲ್ಲ ಅಂತಂದರೆ ಚಿಹ್ನೆ ಏನಿರುತ್ತೆ, ನಮಗೆ ಪ್ಲಸ್ ಇರುತ್ತೆ. ದೇರ್ ಫೋರ್ ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಸೊ ದೇರ್ ಫೋರ್ ಪ್ಲಸ್ 5 root 25 ಮೈನಸ್ 5 root 25 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ಪ್ಲಸ್ ರೂಟ್ ಆಫ್ 25. ಸೊ ರೂಟ್ ಆಫ್ 25 ವರ್ಗಮೂಲ ಫೈಂಡ್ ಔಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಆಪ್ಷನ್ ಡಿ ಇಸ್ ದ ಆನ್ಸರ್ 5. ನೆಕ್ಸ್ಟ್ ಕ್ವಶನ್, 144 ರೂಟ್ ಆಫ್ 144 ಡಿವೈಡ್ ಬೈ ರೂಟ್ ಆಫ್ 16. ಸೊ ಇದರ ಆಪ್ಷನ್ ಫೈಂಡ್ ಔಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ ಫೈಂಡ್ ಔಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ 144 ಈಸ್ ಈಕ್ವಲ್ ಟು ಹೌ ಮಚ್, 12. ಸೊ ಇಲ್ಲಿ ಏನಾಗುತ್ತೆ, ರೂಟ್ ಆಫ್ 144. ಸೊ ಇಲ್ಲಿ ಲಾಂಗ್ ಡಿವಿಷನ್ ಮೆಥಡಲ್ಲಿ ಈ ಒಂದು ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, 1 1s are 1, ದೇರ್ ಫೋರ್ 1 minus 1 0, ರಿಮೈನಿಂಗ್ ಕ್ಯಾರಿ 4. ಸೊ ಇಲ್ಲಿ ಕ್ಯಾರಿ 1. ಸೊ ಏನಾಗುತ್ತೆ, 1 plus 1 2. ನೆಕ್ಸ್ಟ್ ನಂಬರ್ ಇಸ್ ದ 2. 2 2s are 4, 2 2s are 4. ದೇರ್ ಫೋರ್ 12 is the answer of root 14. Root 44 is equal to how much, 12. Next question, similarity root of 16. Root of 16 is equal to long division method, 16. For 4 is 16. Therefore 4 is a root of 16 is equal to how much, 4. Therefore 12 divided by 4 is equal to 3. Option C is the answer. Next question, find the length of the side of a square whose area is 441 meter square. So the length of the side and find out ಮಾಡಿ ಯಾವುದ್ರದ್ದು ಸ್ಕ್ವಯರ್. If area is 441 meter per second square. Therefore area of square is equal to how much, find out. So area of square 441 meter square. Therefore area is equal to how much, 441 ಆಗುತ್ತೆ. ಸೊ ಇಲ್ಲಿ ನಾವೇನು ಕಂಡುಹಿಡಿದ್ವಿ, ಲೆಂತ್ ಇಂಟು ಲೆಂತ್. ದೇರ್ ಫೋರ್ ಎಲ್ ಇಸ್ ಇಕ್ವಲ್ ಟು ಹೌ ಮಚ್, ದೇರ್ ಫೋರ್ ಏರಿಯಾ ಈಸ್ ಇಕ್ವಲ್ ಟು ಸೈಡ್ ಇಂಟು ಸೈಡ್. ದೇರ್ ಫೋರ್ 441 ಈಸ್ ಇಕ್ವಲ್ ಟು ಎ ಸ್ಕ್ವಯರ್. ದೇರ್ ಫೋರ್ ಎ ಸ್ಕ್ವಯರ್ ಈಸ್ ಇಕ್ವಲ್ ಟು 441. ಸೊ ಸೊ ಎ ಇಸ್ ಇಕ್ವಲ್ ಟು ಬಿ ಆರ್ ಬಿ ಇಸ್ ಇಕ್ವಲ್ ಟು ಎ. ದೇರ್ ಫೋರ್ ಎ ಇಸ್ ಇಕ್ವಲ್ ಟು ರೂಟ್ ಆಫ್ 441. ಸೊ ಎ ಇಸ್ ಇಕ್ವಲ್ ಟು 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 16ನೇ ಕ್ವಶನ್, ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಡ್ಯಾಶ್. ದ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿರುತ್ತೆ ಅನ್ನೋದು ಅದರ ಬೆಲೆ ಕಂಡುಹಿಡಿಯೋದಕ್ಕೆ ಏನಿದೆ ನೋಡೋಣ. ಆಪ್ಷನ್ ಎ 9.81 kg per centimeter square.
Option B 9.81 gram per centimeter square. Option C 9.81 meter per second square. Option D 9.81 centimeter per second square. So always the gravitational force ಏನಪ್ಪ ಆಗಿರುತ್ತೆ ಅಂದರೆ 9.81 meter per second square ಆಗಿರುತ್ತೆ. Next question. A ball is thrown upwards with a velocity of 20 meter per second. What will be velocity of the ball when it reaches the height of 10 meter? So ಇಲ್ಲಿ ನಾವೇನು ಕೇಳ್ತಾ ಇದ್ದಾನೆ, ಎ ಬಾಲ್ ಈಸ್ ಥ್ರೋನ್ ಅಪ್ವರ್ಡ್ಸ್ ವಿತ್ ಎ ವೆಲಾಸಿಟಿ ಆಫ್ 20 meter per second. What will be velocity of the ball when it reaches the height of 10 meter? ಸೊ ಇಲ್ಲಿ ನಮಗೆ ಎರಡು ವೆಲಾಸಿಟಿ ಕೇಳ್ತಾ ಇದ್ದಾನೆ. ಸೊ ಒಂದು ವೆಲಾಸಿಟಿ ಕೊಟ್ಟಿದ್ದಾನೆ, ವೆಲಾಸಿಟಿ ಎಷ್ಟಿದೆ 20 meter per second. ಅದೇ ರೀತಿಯಲ್ಲಿ ಇನ್ನೊಂದು ವೆಲಾಸಿಟಿ ಕೊಡ್ತಾ ಇದ್ದಾನೆ ಇನ್ ದ ಹೈಟ್ ಆಫ್ 10 meters. ದೇರ್ ಫೋರ್ ಸೊ ನಮ್ಮ ಹತ್ರ ಇದ್ರ ಫಾರ್ಮುಲಾ ಏನು ಸಿಗುತ್ತೆ ನಮಗೆ, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಈಸ್ ಈಕ್ವಲ್ ಟು 2GS ಅಷ್ಟು ಸಿಗುತ್ತೆ. ದಿಸ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ದ initial velocity. Therefore v is a 20 square minus u square is equal to 2 into gravitational force 9.8 into s for distance how much 10. Therefore 20 square means 400 minus u square is equal to 196. Therefore 400 minus 196 is equal to u square. Therefore u square is equal to root of 400 minus 196 4 0 and 304. So u is equal to ಏನಾಗುತ್ತೆ ನಮಗೆ 14.28 ಆಗಿರುತ್ತೆ. 14.28 meter per second. Option C is the right answer. Next question. A stone is dropped from the top of a building. Calculate its velocity after 10 seconds. So almost ಇದು ಏನಾಗಿರುತ್ತೆ, ಗ್ರಾವಿಟೇಷನಲ್ಲು 9.8 meters per second ಆಗಿರುತ್ತೆ. ಸೊ ಆಫ್ಟರ್ ದ 10 seconds, ಸೊ ಬಿಟ್ಟಾದ್ಮೇಲೆ 10 ಸೆಕೆಂಡ್ಸಲ್ಲಿ ಏನಾಗಿರುತ್ತೆ, ಮಲ್ಟಿಪ್ಲೈಡ್ ಬೈ 2, 9.8 into 10 is equal to 98.1 meter per seconds ಆಗಿರುತ್ತೆ. Next question. What is the ratio between 1 kg 750 gram to 7 kg? ಸೊ ಇಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. 1 kg 750 ಗ್ರಾಮ್ ಟು 7 kgs. ದೇರ್ ಫೋರ್ ಏನಾಗಿರುತ್ತೆ ಇಲ್ಲಿ, ಸೊ 1 kg is equal to 1000 grams and then 750 grams. Therefore 1750 gram. Next to 7 kg is equal to 7000 grams. So next one 1750 into 7000 is equal to x is to 1. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಟೋಟಲಿ, ಸೊ 1:4 ಸಿಗುತ್ತೆ. ದೇರ್ ಫೋರ್ ಎ ಇಸ್ ದ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಇನ್ಪುಟ್ ಆಫ್ an motor is 640 watts, its output is 520. Calculate the efficiency in percentage. So efficiency find out ಮಾಡಿ. So efficiency is equal to what? Efficiency is equal to output by input. Therefore output how much? 640 divided by the output is how much? 520 divided by input is 640. ಸೊ ಇಲ್ಲೇನಾಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 0.8125 ಸಿಗುತ್ತೆ. ಸೊ ಮಲ್ಟಿಪ್ಲೈಡ್ ಬೈ 100. ದೇರ್ ಫೋರ್ ವಿ ಗಾಟ್ ಆನ್ಸರ್ 81.25 is the answer. Option C is the answer. Next question. So next question ಆಗುತ್ತೆ, ಫೈಂಡ್ ಔಟ್ 22.75% ಆಫ್
850 kg. ಇಲ್ಲಿ 22.75 ಡಿವೈಡ್ ಬೈ 100 ಇಂಟು 850 ಮಲ್ಟಿಪ್ಲೈ ಮಾಡಿದರೆ ನಮಗೇನು ಸಿಗುತ್ತೆ? ಸೊ ಇಲ್ಲಿ 193.375 ಕೆ ಜಿಸ್ ಅಷ್ಟು ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಇಫ್ 25% ಆಫ್ ಎ ನಂಬರ್ ಈಸ್ 12, ದೆನ್ ಫೈಂಡ್ ದ ನಂಬರ್. So if 25% of a number is 12, then find the number. So here 25% of 12 is equal to x. We don't know what is the number. Therefore 25% means 100 into 12. Therefore what is called 100 into 12 divided by 25. So calculate ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಇಲ್ಲಿ 48 is the right answer. Next question, 1 Newton is equal to dash dynes. 1 Newton is equal to 10 to the power of 5 dynes. Option. Next question, ಇಲ್ಲಿ ನೋಡ್ಕೊಬೇಕು. ಇಲ್ಲಿ 10 to the power of 2, 10 to the power of 7, 10 to the power of 9, 10 to the power of 5. ಸೊ ಇಲ್ಲಿ ಆಲ್ಮೋಸ್ಟ್ ಡೈನ್ಸ್ ಏನಾಗಿರುತ್ತೆ? 1 ನ್ಯೂಟನ್ ಇಸ್ ಈಕ್ವಲ್ ಟು 10 to the power of 5 ಡೈನ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 2 kg mass is thrown horizontally and attains the speed of 15 meter per second. Find the kinetic energy. So therefore kinetic energy is equal to what? Half mv square. Therefore half into mass. What is the mass? 2 kg and velocity 15 meter per second square. Therefore we have to solution ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? 225 joules ಸಿಗುತ್ತೆ. Option D is the answer. Next question, work done per unit time is called dash. Work done per unit time is called dash. Force, work, power and energy. So force is equal to what? Force is equal to mass into acceleration, and then work is equal to what? Work is equal to force into distance mode, energy, capacity to do work, and the remaining power is the answer. Option C is the answer. Thank you.